ಇಡೀ ದೇಶದ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತ ನಿರ್ಧಾರವನ್ನ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ದೇಶದಾದ್ಯಂತ ಜಾತಿ ಗಣತಿ ಮಾಡುವಂತ ನಿರ್ಧಾರವನ್ನ ಮಾಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಅಂತೂ ಸಮೀಕ್ಷೆ ಆಗಿತ್ತು. ಈ ವಿಚಾರದಲ್ಲಿ ವಿಜೇಂದ್ರ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡುವಂತ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ. ಈಗಲಾದರೂ ಕೂಡ ರಾಜ್ಯದ ಜಾತಿ ಜನಗಣತಿಗೆ ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ದಾರೆ ಅವರು. ಕಾಂಗ್ರೆಸ್ ಸರ್ಕಾರದ ಬಳಿ ಕಾಂತರಾಜು ವರದಿಯ ಪ್ರತಿಯೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಯಾವ ಆಧಾರದಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಕೇಂದ್ರದ ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೂ ಕೂಡ ಅಚ್ಚರಿ ತಂದಿದೆ. ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡತಕ್ಕಂಥ ಒಂದು ಅವಕಾಶ ಇಲ್ಲ, ಕೇಂದ್ರ ಸರ್ಕಾರ ಮಾತ್ರ ಇರ್ತಕ್ಕಂಥದ್ದು. ಆದರೆ ಇದರಿಂದ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲವೂ ಕೂಡ ಇತಿಶ್ರೀ ಆಗ್ತದೆ. ಮತ್ತು ಕಾಂತರಾಜು ವರದಿ ಏನು ಕೊಟ್ಟಿದ್ದಾರೆ, ಆ ವರದಿ ಅಂತಕ್ಕಂಥ ಅವ್ರು ಕೊಟ್ಟೇ ಇಲ್ಲ, ಪ್ರತಿನೇ ಇಲ್ಲ ಅವತ್ತು ಸರ್ಕಾರದ ಜೊತೆಯಲ್ಲಿ. ಈಗಲಾದರೂ ಸಹ ಇದಕ್ಕೆ ಇತಿಶ್ರೀ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈಗ ಕಾಂತರಾಜು ವರದಿ, ಆ ವರದಿಯ ಪ್ರತಿನೇ ಇಲ್ಲ ಇವತ್ತು. ಆ ವರದಿಯ ಪ್ರತಿನೇ ಇಲ್ಲದೆ ಇದ್ದಾಗ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಆ ಒರಿಜಿನಲ್ ಪ್ರತಿ ನಮಗಿಲ್ಲ, ಹಾಗಾಗಿ ಯಾವ ಆಧಾರದ ಮೇಲೆ ನಾವು ರಿಪೋರ್ಟ್ ಕೊಡಬೇಕಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಹಿಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು. ವರದಿನೇ ಇಲ್ಲದೆ ಇದ್ದಾಗ ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇವರು ರಿಪೋರ್ಟನ್ನು ನೀಡಿದ್ದಾರೆ. ಆಯಿತು, ಅವ್ರು ಹೊಸದಾಗಿರೋ ಸರ್ವೆ ಮಾಡಿದ್ರಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ಅದೆಲ್ಲ ಬಹಿರಂಗಪಡಿಸಲಿ. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಉದ್ದೇಶ ಸದುದ್ದೇಶ ಅಂತೂ ಖಂಡಿತ ಇಲ್ಲ. ಇದು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ನಂತರದಲ್ಲಿ ಈಗಲಾದರೂ ಭಗವಂತ ಅವರು ಒಳ್ಳೆ ಬುದ್ಧಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡಬೇಕು. ಈ ನಿಟ್ಟಿನಲ್ಲಿ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ, ಕೇಂದ್ರ ಸರ್ಕಾರ ಮಾತ್ರ ಇರ್ತಕ್ಕಂಥದ್ದು. ಆದರೆ ಇದರಿಂದ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲವೂ ಕೂಡ ಇತಿಶ್ರೀ ಆಗ್ತದೆ. ಮತ್ತು ಕಾಂತರಾಜು ವರದಿ ಏನು ಕೊಟ್ಟಿದ್ದಾರೆ, ಆ ವರದಿ ಅಂತಕ್ಕಂಥ ಅವ್ರು ಕೊಟ್ಟೇ ಇಲ್ಲ, ಪ್ರತಿನೇ ಇಲ್ಲ ಅವತ್ತು ಸರ್ಕಾರದ ಜೊತೆಯಲ್ಲಿ. ಈಗಲಾದರೂ ಸಹ ಇದಕ್ಕೆ ಇತಿಶ್ರೀ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈಗ ಕಾಂತರಾಜು ವರದಿ, ಆ ವರದಿಯ ಪ್ರತಿನೇ ಇಲ್ಲ ಇವತ್ತು. ಆ ವರದಿಯ ಪ್ರತಿನೇ ಇಲ್ಲದೆ ಇದ್ದಾಗ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸ್ವತಃ ಜಯಪ್ರಕಾಶ್ ಹೆಗಡೆ ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅಂತ ಹೇಳಿದೆ ಪ್ರಮುಖ ಸಮುದಾಯಗಳು, ಬಲಿಷ್ಠ ಸಮುದಾಯಗಳು ಅಂತ ಹೇಳುವಂತ ಆ ನಾಯಕರು ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ಸಿನ ಲಿಂಗಾಯತ ನಾಯಕರು, ಕಾಂಗ್ರೆಸ್ನ ಕೆಲ ಒಕ್ಕಲಿಗ ನಾಯಕರು ಕೂಡ ಇದನ್ನು ವಿರೋಧಪಡಿಸಿದ್ರು. ಇನ್ನು ಬಿಜೆಪಿಯಲ್ಲೂ ಕೂಡ ಅಷ್ಟೇ ಪ್ರಮುಖ ಸಮುದಾಯದ ನಾಯಕರುಗಳೇ ಇದನ್ನು ವಿರೋಧ ಮಾಡಿದ್ರು. ಇದೀಗ ಈ ವಿರೋಧಕ್ಕೆ ಒಂದು ಶಕ್ತಿ ಬಂದಂತಾಗಿದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮಾಡಿರುವಂಥ ಸಮೀಕ್ಷೆ ಇದೆಯಲ್ಲ, ಅದಕ್ಕೆ ಮಾನ್ಯತೆ ಸಿಗೋದಿಲ್ಲ ಅನ್ನೋದು ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತಂದುಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಒಂದು ಸಮೀಕ್ಷೆಯ ವರದಿ ಸಿದ್ಧವಿದೆ, ಅದನ್ನು ಜಾರಿಗೊಳಿಸುವ ಈ ಹಂತದಲ್ಲಿ ಇದೀಗ ಕೇಂದ್ರ ಸರ್ಕಾರ ವರದಿಯನ್ನು ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದೆ. ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಸಮಯ ಬೇಕೇ ಬೇಕು. ಹಗಲು ರಾತ್ರಿ ಅಥವಾ ರಾತ್ರಿ ಕಳೆಯೋದ್ರೊಳಗಾಗಿ ನಮಗೆ ತಕ್ಷಣ ಸಿಗೋದಿಲ್ಲ. ಹೀಗಾಗಿ ಕೇಂದ್ರದ ವರದಿ ಬರೋದ್ರೊಳಗೇನೆ ರಾಜ್ಯ ಸರ್ಕಾರ ಜಾರಿಗೊಳಿಸಲಿಕ್ಕೆ ಅವಕಾಶ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ವಿರೋಧ ವ್ಯಕ್ತಪಡಿಸುವಂಥ ಜನರಿಗೆ, ವಿರೋಧ ವ್ಯಕ್ತಪಡಿಸುವಂಥ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಸಂಪರ್ಕ ಮಾಡೋಣ. ವಿರೋಧ ವ್ಯಕ್ತಪಡಿಸುವಂಥ ಜನರಿಗೆ ಎಲ್ಲೊಂದು ಕಡೆ ಅದು ತಮ್ಮ ಶಕ್ತಿ ಬಂದಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದರೆ ಜಾತಿ ಜನಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥವರಿಗೆ ಖುಷಿಯಾಗಿದೆ. ಆದರೆ ಈ ಹಂತದಲ್ಲಿ ಏನಾಗುತ್ತೆ? ಸಮೀಕ್ಷೆಯ ವರದಿ ಸಂಪೂರ್ಣವಾಗಿ ಮಾನ್ಯತೆಯನ್ನು ಕಳ್ಕೊಂಡ್ಬಿಡುತ್ತಾ? ರಾಜ್ಯ ಸರ್ಕಾರ ತಯಾರಿಸಿರುವಂಥ ವರದಿಯನ್ನು ಜಾರಿಗೊಳಿಸೋಕ್ಕಾಗೋದೇ ಇಲ್ವಾ? ಅದರ ಜೊತೆಗೆ ಕೇಂದ್ರಕ್ಕೆ ಕಳಿಸಿಕೊಡ್ತೀವಿ ನಾವು ಅಂತ ಹೇಳಿರುವಂಥ ಮುಖ್ಯಮಂತ್ರಿಗಳು ಈಗ ತಮ್ಮ ವರದಿಯ ಅಥವಾ ತಮ್ಮ ಸಮೀಕ್ಷೆಯ ಸ್ಥಿತಿಗತಿಯನ್ನು ಮತ್ತೊಮ್ಮೆ ಅವಲೋಕನ ಮಾಡಬೇಕಾದಂಥ ಸಂದರ್ಭ ಬರುತ್ತಾ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಕೇಂದ್ರ ನಿರ್ಧಾರ ಪ್ರಕಟಿಸಿರೋದ್ರಿಂದ ರಾಜ್ಯದ ಸಮೀಕ್ಷೆಯ ಜಾರಿಯ ವಿಚಾರಕ್ಕೆ ಒಂದು ರೀತಿ ಅತಂತ್ರತೆ ಅಂತೂ ಮನೆ ಮಾಡಿದೆ.
ಎಸ್ ರಾಕೇಶ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ರಾಕೇಶ್, ಇಲ್ಲಿ ಒಂದು ಕಡೆ ಎಲ್ಲ ಪಕ್ಷಗಳಲ್ಲೂ ಕೂಡ ಪ್ರಬಲ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ರೋಗಿ ಬಯಸಿದ್ದು ಹಾಲು ಅನ್ನ, ಕೇಂದ್ರ ಕೊಟ್ಟಿದ್ದು ಹಾಲು ಅನ್ನ. ಎಸ್ ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇಲ್ಲಿ ವಿರೋಧ ವ್ಯಕ್ತಪಡಿಸುವಂತವರಿಗೆ ಕೇಂದ್ರ ಕೊಟ್ಟಿರುವಂತಿದೆಯಲ್ಲ, ಜಾತಿ ಜನಗಣತಿ ಮಾಡ್ತೀವಿ ನಮ್ಮ ನಿರ್ಧಾರ, ಇವರು ಬಯಸಿದ್ದು ಅದೇ, ಅವ್ರು ಬಯಸಿದ್ದು ಅದೇ. ಇಲ್ಲಿ ಹಿನ್ನಡೆಯಾಗಿದ್ದು ಕಾಂಗ್ರೆಸ್ಸಿಗೆ ಅನ್ನೋದಕ್ಕಿಂತ ಕಾಂಗ್ರೆಸ್ನಲ್ಲಿರುವಂಥ ಹಿಂದುಳಿದ ಅಲ್ಪಸಂಖ್ಯಾತ, ಹಿಂದುಳಿದ ದಲಿತ ವರ್ಗಕ್ಕೆ ಅಂತ ಹೇಳ್ಬೋದಾ? ದಶರಥ, ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವಲ್ಲಿ ನಡೆದಂತಹ ಈ ನಿರ್ಧಾರದ ವಿಚಾರ ಈಗ ಮತ್ತೊಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯನ್ನು ಮಾಡಿಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತಹ ಜನಗಣತಿ ಮತ್ತು ಜಾತಿ ಗಣತಿ ವಿಚಾರವಾಗಿ ಈಗ ಅದು ತೆಗೆದುಕೊಂಡಿರುವಂತಹ ನಿಲುವು ರಾಜ್ಯ ಸರ್ಕಾರದ ಗಣತಿಯನ್ನು ಒಂದು ರೀತಿ ಮೂಲೆಗೆ ಸರಿಸಿದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತನ್ನ ನಿರ್ಧಾರವೇ ಸರಿ ಅನ್ನೋದನ್ನು ಮತ್ತೆ ಹೇಳಿ ತೋರಿಸ್ತಾ ಇದೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟವಾದಂತಹ ಸಂದೇಶವನ್ನು ಇದುವರೆಗೂ ಈ ವಿಚಾರದಲ್ಲಿ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಒದ್ದಾಡುತ್ತಿದ್ದವರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಹೇಳಿಕೆಯನ್ನು ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದಂತಹ ಹಾಗೆ ಅವೈಜ್ಞಾನಿಕವಾಗಿ ಮಾಡಿದಂತಹ ಜಾತಿ ಗಣತಿ ಮತ್ತು ಗಣತಿ ಸಮಯದಲ್ಲಿ ಆಗಿದ್ದಂತಹ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಕೇವಲ ಒಂದು ವರ್ಗದ ಓಲೈಕೆಗೋಸ್ಕರ ಅಥವಾ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಗಣತಿಯನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ವರದಿಯನ್ನು ಸಿದ್ಧ ಮಾಡಿಕೊಂಡು ಚುನಾವಣೆಗೆ ಅಗತ್ಯವಾದಂಥ ಸನ್ನಿವೇಶ ಮತ್ತು ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡುವ ಯೋಚನೆಯನ್ನು ಮಾಡಿದ್ರು. ಅವರದೇ ಪಕ್ಷದ ಮತ್ತು ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದನ್ನು ಬಹಿರಂಗ ಮಾಡುವುದಕ್ಕೆ ಮುಖ್ಯಮಂತ್ರಿಗಳು ಕೂಡ ಹೆದರಿಕೆಯನ್ನು ಹೊಂದಿಕೊಂಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿತ್ತು. ಈಗ ಕಾಂಗ್ರೆಸ್ ಅದಕ್ಕೆ ತದ್ವಿರುವಾದಂಥ ಹೇಳಿಕೆಯನ್ನು ಕೊಡ್ತಾ ಇದೆ. ನಮ್ಮ ಐಡಿಯಾವನ್ನು ರಾಷ್ಟ್ರೀಯ ಬಿಜೆಪಿ ಕಾಪಿ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ನಾವು ತೆಗೆದುಕೊಂಡಂಥ ನಿಲುವಿನ ಹಿನ್ನೆಲೆಯಲ್ಲಿ ಈಗ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಹೊರಟಿದೆ. ಈ ಬೆಳವಣಿಗೆ ಒಂದು ಹಂತಕ್ಕೆ ಒಳ್ಳೆಯದಾದರೂ ಆದರೆ ನಮ್ಮ ವಿಚಾರಧಾರೆಗಳನ್ನು ತೆಗೆದುಕೊಂಡು ಮಾಡುವುದಕ್ಕಿಂತ ನಮ್ಮನ್ನೇ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಾ ಇದೆ. ದಶರಥ, ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.